ಬೆಂಗಳೂರಿನಲ್ಲಿ 3ರಿಂದ 4 ಲಕ್ಷ ಜನ ಆಟೋ ಓಡಿಸ್ತಾರೆ. 4 ಲಕ್ಷ ಜನ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಆಟೋ ಡ್ರೈವರ್ಗಳು ಹೊಟ್ಟೆ ಮೇಲೆ ಹೊಡೆದಿದ್ದೀರ. ರಾಜಕೀಯದವರು ಅವ್ರ ಪರಿಸ್ಥಿತಿ ಏನಾಗೈತೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಫ್ರೀ ಬಸ್ ಬಿಟ್ರಿ, ಫ್ರೀ ಎಲ್ಲದನ್ನು ಬಿಟ್ಟು ಆಟೋ ಡ್ರೈವರ್ಗಳು ಇವತ್ತು 500 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. 500 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಹೆಂಡತಿ ಮಕ್ಕಳು ಹೆಂಗೆ ಸಾಕ್ತಾನೆ? ಅವ್ನು ಯಾವ ರೀತಿ ಜೀವನ ಮಾಡಬೇಕು? ಹಿಂಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾರು ಆಗ್ತಾ ಇತ್ತು ಅಂತ ಹೇಳಿದ್ರೆ ಆಟೋ ಡ್ರೈವರ್ಗಳೆಲ್ಲ ಕಳ್ಳರುಗಳಾಗ್ತಾರೆ, ಇಲ್ಲ ದರೋಡೆಕೋರರಾಗ್ತಾರೆ, ಇಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ ರೈತರುಗಳ ಥರ. ಆಟೋ ಡ್ರೈವರ್ಗಳು ಹೊಟ್ಟೆ ಮೇಲೆ ಹೊಡಿಬೇಡಿ, ಏನಾದರೂ ಒಂದು ಸಹಾಯ ಮಾಡಿ, ಯಾರಾದರೂ ಮುಂದೆ ಬನ್ನಿ, ಆಟೋ ಡ್ರೈವರ್ಗೆ ಏನಾದರೂ ಒಂದು ಹೆಲ್ಪ್ ಮಾಡಿ ನೀವು ಪ್ಲೀಸ್. ತುಂಬ ತೊಂದರೆಯಲ್ಲಿದ್ದಾರೆ ಆಟೋ ಡ್ರೈವರ್ಗಳು, ಹೇಳ್ಕೊತಾ ಇಲ್ಲ. ಆತ್ಮಹತ್ಯೆ ಒಂದು ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದು ಆತ್ಮಹತ್ಯೆ ಮಾಡ್ಕೊಳಕ್ಕಾಗಲ್ಲ ನಾವು ಅನ್ನೋದು ಹೇಳುತ್ತು ಅಂತ ಹೇಳಿದ್ರೆ ದರೋಡೆಗಿಳಿತಾರೆ, ಇಲ್ಲ ಕೊಲೆಗಡಕರಾಗ್ತಾರೆ, ಇಲ್ಲ ರೋಡಿಗಳಾಗ್ತಾರೆ. ತಂದೆ ತಾಯಿನ ಸಾಕಬೇಕು, ಹೆಂಡತಿ ಮಕ್ಕಳನ್ನ ಸಾಕಬೇಕು, ವಿಧಿನೇ ಇಲ್ಲ ಬೇರೆ. ನೀವೊಂಥರ ಆಯಿತು ಅಂದರೆ ಡ್ರೈವರ್ಗಳು ಒಂಥರ ಆಯ್ತಾರೆ. ಬೇಡ, ಅವ್ರ ಪರಿಸ್ಥಿತಿ ಯಾರಿಗೂ ಆಗೋದು ಬೇಡ. ಆಟೋ ಡ್ರೈವರ್ಗಳ ಪರಿಸ್ಥಿತಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ 3 ಹೊತ್ತು ಜೀವನ ಮಾಡೋದಕ್ಕೂ ಕಷ್ಟ. ಹೆಂಡತಿ ಮಕ್ಕಳು ಗಾರ್ಮೆಂಟ್ಸ್ಗೆ ಅಲ್ಲಿ ಇಲ್ಲಿ ಹೋಗಿ ಬಂದ್ರೂ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಏನಾದರೂ ಸರ್ಕಾರದವ್ರು ಎಚ್ಚೆತ್ಕೊಂಡು ಆಟೋ ಚಾಲಕರಿಗೆ ಏನಾದರೂ ಸಹಾಯ ಮಾಡೋದಕ್ಕೆ ಮುಂದೆ ಬನ್ನಿ. ತುಂಬ ತೊಂದರೆಯಲ್ಲಿದ್ದಾರೆ ಆಟೋ ಡ್ರೈವರ್ಗಳು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಮುಂದೆ ಆಗ ಅನಾಹುತ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಸಹಾಯ ಮಾಡಿ.